ಇಡೀ ಇಂಡಿಯಾದ ರಾಜಕಾರಣವೇ ಒಂದು ಕಡೆಯಾದ್ರೆ ಮಂಡ್ಯದ ರಾಜಕಾರಣವೇ ಮತ್ತೊಂದು ಲೆಕ್ಕ ಅನ್ನೋ ಮಾತಿದೆ. ಆ ಮಾತು ಈ ಬಾರಿಯೂ ಕೂಡ ಸತ್ಯ ಆಗ್ತಾ ಇದೆ. ಯಾಕಂದ್ರೆ ಸಕ್ಕರೆ ನಾಡಲ್ಲಿ ಮೈತ್ರಿ ಪಡೆಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ರೆಡಿ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಇನ್ನಿಲ್ಲದ ರಣತಂತ್ರ ರೂಪಿಸ್ತಾ ಇದೆ. ಸಕ್ಕರೆ ನಾಡಿನಲ್ಲಿ ಒಂದು ಕಡೆ ಸಂಸದೆ ಸುಮಲತಾ ಟಿಕೆಟ್ ವಂಚಿತರಾಗಿದ್ದಾರೆ, ಮತ್ತೊಂದು ಕಡೆ ಸ್ಟಾರ್ ಚಂದ್ರು ಅವರನ್ನ ಕೈಪಡೆ ಕಣಕ್ಕಿಳಿಸಿದೆ. ಸೊ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಟಾರ್ ಚಂದ್ರು ಅವರ ಗೆಲುವಿಗೆ ಮೆಗಾ ಆಪರೇಷನ್ ಅನ್ನು ನಡೆಸ್ತಾ ಇದೆ. ಮೈತ್ರಿಯಿಂದ ಯಾರೇ ಕಣಕ್ಕಿಳಿಲಿ ನೋ ಟೆನ್ಷನ್, ನಾವು ನಮ್ಮ ರಣತಂತ್ರವನ್ನು ಮಾಡಿಯೇ ಬಿಡೋಣ, ನಾವು ಗೆದ್ದೇ ಬೀಗಬೇಕು ಅನ್ನುವಂತಹ ಹಠಕ್ ಬಿದ್ದಿದ್ದಾರೆ ಕೈ ನಾಯಕರು. ಜೆಡಿಎಸ್ನ 3 ಮಾಜಿ ಶಾಸಕರಿಗೆ ಗಾಳ ಹಾಕಿದ್ದಾರೆ. ಇವತ್ತು ಆ 3 ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗ್ತಾ ಇದ್ದಾರೆ. ಮರಿತಿಬ್ಬೇಗೌಡ, ಎಂ ಶ್ರೀನಿವಾಸ್, ಅಪ್ಪಾಜಿ ಗೌಡ ಮಾಜಿ ಶಾಸಕರುಗಳು, ಜೆಡಿಎಸ್ನ ನಾಯಕರುಗಳು ಜೆಡಿಎಸ್ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗೋದಕ್ಕೆ ಸಿದ್ಧತೆ ನಡೆಸಿಕೊಳ್ತಾ ಇದ್ದಾರೆ. ಇವತ್ತು ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಕೈಪಡೆಯನ್ನ ಸೇರ್ಪಡೆಯಾಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈ 3 ಒಂದು ಕೈ ಸೇರ್ಪಡೆ ಇದೆಯಲ್ಲ, ಇದು ಸ್ಟಾರ್ ಚಂದ್ರು ಅವರ ಗೆಲುವಿಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ನಾವು ಗಮನಿಸೋದಾದ್ರೆ, ಇವರ ಬೆಂಬಲಿಗರು, ಇವರನ್ನ ಬೆಂಬಲಿಸುವಂತಹ ಮುಖಂಡರು ಅಥವಾ ಇವರ ಕಾರ್ಯಕರ್ತರು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಅವ್ರ ಜೊತೆಗೆ ಬಂದ್ಬಿಡ್ತಾರೆ. ಸೊ ಹೀಗಿದ್ದಾಗ ಒಂದೊಂದು ಓಟ್ಗಳು ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಬ್ಬರಿಗೆ ಪ್ರತಿಷ್ಠೆ ಆದ್ರೆ ಮತ್ತೊಬ್ಬರಿಗೆ ಅಸ್ತಿತ್ವ. ದಳಪತಿ ಹಾಗೂ ಡಿಕೆ ಸಹೋದರರ ನಡುವೆ ಭಾರಿ ಜಿದ್ದೆ ಉಂಟಾಗಿದೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕೂಡ ಈ ಬಾರಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಅಂತಹದೊಂದು ಜಿದ್ದಿನ ಕಣವಾಗಿ ಮಾರ್ಪಾಡಾಗ್ತಾ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ದಳಪತಿ ಹಾಗೂ ಡಿಕೆ ಸಹೋದರರ ನಡುವೆ ಭಾರಿ ಜಿದ್ದಿದೆ ಈ ಕ್ಷೇತ್ರದಲ್ಲಿ. ಒಂದ್ ಕಡೆ ಡಿಕೆ ಬ್ರದರ್ಸ್ಗೆ ಸೋಲಿನ ರುಚಿ ತೋರಿಸಬೇಕು ಅಂತ ದಳಪತಿ ಪಣ ತೊಟ್ರೆ, ಚುನಾವಣೆ ಹೊತ್ತಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಜೋರಾಗಿದೆ. ಮಂಜುನಾಥ್ ಅವರ ಗೆಲುವಿಗೆ ಕುಮಾರಸ್ವಾಮಿ ಹಲವು ತಂತ್ರಗಾರಿಕೆಗಳನ್ನು ರೂಪಿಸ್ತಾ ಇದ್ದಾರಂತೆ. ಪಕ್ಷ ಬಿಟ್ಟವರನ್ನ ಮತ್ತೆ ಪಕ್ಷಕ್ಕೆ ಕರೆತರೋದಕ್ಕೆ ಮಾಜಿ ಸಿಎಂ ಪ್ಲಾನ್ ಮಾಡಿದ್ದಾರೆ. ಇನ್ನು ಬಿಜೆಪಿ ನಾಯಕರನ್ನ ಈಗ ಆಲ್ರೆಡಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಎಚ್ಡಿಕೆ. ಅಲ್ಲಿ ಉದಾಹರಣೆಗೆ ಸಿಪಿ ಯೋಗೇಶ್ವರ್ ಅವರು, ಮುನಿರತ್ನ ಜೊತೆಗೆ ಈಗ ಆಲ್ರೆಡಿ 2 ಬಾರಿ ಸಭೆ ನಡೆಸಿದ್ದಾರೆ. ಅವ್ರ ಮನೆಗೆ ಇವ್ರು ಹೋಗೋದು, ಇವರನ್ನ ಅವ್ರು ಭೇಟಿಯಾಗೋದು ಸಾಮಾನ್ಯ ಆಗಿ ಹೋಗಿದೆ. ಎಲ್ಲ ಮುನಿಸನ್ನ ಮರೆತು ಒಂದಾಗಿದ್ದಾರೆ, ಒಗ್ಗಟ್ಟಿನ ಬಲವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನ ಅಸಮಾಧಾನಿತರು ಯಾರಿದ್ದಾರಲ್ಲ ಅವರನ್ನ ಮಾಜಿ ಸಿಎಂ ಎಚ್ಡಿಕೆ ಪಕ್ಷಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸೊ ಹೇಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಟ್ರಾಟಜಿ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಸಂಜಯ್, ಒಂದ್ ಕಡೆ ಮಾಜಿ ಸಿಎಂ ಎಚ್ಡಿಕೆ ಅನಾರೋಗ್ಯದ ನಿಮಿತ್ತ ಚೆನ್ನೈಗೆ ತೆರಳಿದ್ದಾರೆ, ಬಟ್ ಅದನ್ನ ಅಲ್ಗೆ ಬಿಟ್ಟಿಲ್ಲ, ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಈಗ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಅಪ್ಡೇಟ್ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಯಾವ ರೀತಿಯಾಗಿ ಕೈ ನಾಯಕರನ್ನು ಸೆಳೆಯೋ ಪ್ರಯತ್ನ ಆಗ್ತಾ ಇದೆ? ಕೈ ನಾಯಕರಷ್ಟೇನಾ ಅಥವಾ ಈ ಹಿಂದೆ ಜೆಡಿಎಸ್ ನಿಂದ ಹೊರಗೋಗಿದ್ದಂತಹ ನಾಯಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳೋ ಕೆಲಸಗಳಾಗ್ತಾ ಇದೆಯಾ, ಹೇಗೆ? ಪ್ರತಿಭಾ ಏನಂತಂದರೆ, ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ 2 ಕ್ಷೇತ್ರಗಳು, ಒಂದು ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಮಂಡ್ಯ ಅಂತ ಹೇಳ್ಬೋದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಅಂದರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಮಂಜುನಾಥ್, ಇವರಿಬ್ಬರಿಂದ ಸ್ಪರ್ಧೆ ಸಾಕಷ್ಟು ರೋಚಕವಾಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಬಿಜೆಪಿ ಏನು ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಸೋಲಿಸಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಸಹ ಶತಾಯಗತ ಈ ಬಾರಿ ನಾನು ಗೆಲ್ಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ಏನು JDS ಕಾರ್ಯಕರ್ತರು, ಸ್ಥಳೀಯ ಕಾರ್ಯಕರ್ತರು ಮತ್ತು MLCಗಳನ್ನು ತನ್ನ ಕಾಂಗ್ರೆಸ್ ಕಡೆಗೆ ಸೆಳೆದುಕೊಳ್ತಾ ಇರ್ತಕ್ಕಂಥದ್ದು. ಇಂದು ಏನು ಈ JDSನ ಮರಿತಿಬ್ಬೇಗೌಡರು ಇರ್ಬೋದು, ಅಪ್ಪಾಜಿ ಗೌಡರು ಇರ್ಬೋದು, MLCಗಳಾಗಿದ್ರು, ಹಾಗೆ ಮಂಡ್ಯದ ಏನು ರಮೇಶ್ ಅಂತಕ್ಕಂಥವ್ರು ಇದ್ರು, ಇವರೆಲ್ಲರೂ ಸಹ ತನ್ನತ್ತ ಕಾಂಗ್ರೆಸ್ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ JDS ಸಹ ಯಾರೆಲ್ಲ JDS ಅನ್ನು ಬಿಟ್ಟು ಹೋಗಿದ್ದಾರೆ, ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಇರ್ಬೋದು, ಅಂಥವರನ್ನ ತನ್ನತ್ತ ಸೆಳೆಯೋದಕ್ಕೆ ಮತ್ತೆ ಕುಮಾರಸ್ವಾಮಿ ಮುಂದಾಗಿರ್ತಕ್ಕಂಥದ್ದು. ಅನಾರೋಗ್ಯದಿಂದ ಚೆನ್ನೈ ಆಸ್ಪತ್ರೆಯಲ್ಲಿದ್ದರು ಸಹ ಪಕ್ಷದ ಮುಖಂಡರಿಗೆ ಮತ್ತು ನಿಖಿಲ್ಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೋಗಿ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನ ಖುದ್ದಾಗಿ ಹೋಗಿ ನೀವೇ ಅವ್ರನ್ನ ಭೇಟಿ ಮಾಡಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸೋಣ ಬನ್ನಿ ಪಕ್ಷಕ್ಕೆ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಅಲ್ಪ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥ ನಾಯಕರು ಇದ್ದೇ ಇರ್ತಾರೆ. ಯಾಕಂತಂದ್ರೆ ಸ್ಟಾರ್ ಚಂದ್ರ ಅವರು ಏಕಾಏಕಿ ರಾಜಕಾರಣಕ್ಕೆ ಬಂದಂಥವ್ರು, ಮಂಡ್ಯದಲ್ಲಿ ಸಾಕಷ್ಟು ವರ್ಷಗಳಿಂದ
ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಂಥ ಕೈ ಕಾರ್ಯಕರ್ತರು ಒಂದಷ್ಟು ಜನ ಬೇಸರ ಆಗಿದ್ದಾರೆ ಅಂತ ಮಾಹಿತಿನ ಪಡೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿರ್ತಕ್ಕಂಥ ಅಸಮಾಧಾನಿತ ಕಾಂಗ್ರೆಸ್ನ ಸ್ಥಳೀಯ ನಾಯಕರನ್ನ ಇರ್ಬೋದು ಅಥವಾ ಅಲ್ಲಿನ ಜಿಲ್ಲಾ ಮುಖಂಡರುಗಳನ್ನ ಕಾಂಗ್ರೆಸ್ನಿಂದ JDSಗೆ ಸೆಳೆಯುವ ಯತ್ನ ನಡೀತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಂಡ್ಯ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ವಲಸೆ ಪಾಲಿಟಿಕ್ಸ್ ಶುರು ಆಗಿರ್ತಕ್ಕಂಥದ್ದು. ಸ್ಥಳೀಯ ಮಟ್ಟದಲ್ಲಿ ಮತ್ತೆ ಮಾಜಿ ಶಾಸಕರು, ಪ್ರಮುಖ ಕಾರ್ಯಕರ್ತರು, ಜಿಲ್ಲಾ ಮಟ್ಟದ ಗುರುತಿಸಿಕೊಂಡಿರುತ್ತ ಪ್ರಮುಖ ನಾಯಕರು ಕಾಂಗ್ರೆಸ್ನಿಂದ JDS ಇಂದ ಕಾಂಗ್ರೆಸ್ ಕಡೆಗೆ ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಬೇಕು ಅಂತಕ್ಕಂಥದ್ದು, ಮತ್ತೊಂದು ಕಡೆ JDS ಗೆಲ್ಬೇಕು, ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು ಅಂತಕ್ಕಂಥದ್ದು. ಮುಖಂಡರುಗಳು ಪಕ್ಷಕ್ಕೆ ತಮ್ಮ ಪಕ್ಷಕ್ಕೆ ನಾಯಕರುಗಳನ್ನ ಸೆಳೀತಾ ಇದ್ದಾರೆ. ಮತ್ತೊಂದು ಕಡೆ ಅಷ್ಟೇ ಜಿದ್ದಾಜಿದ್ದಿಯಾಗಿ ರೋಚಕವಾಗಿ ಈ ಎರಡು ಕಣಗಳು ಮಾರ್ಪಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ ಮತದಾರ ಯಾರ ಕೈ ಹಿಡಿತಾರೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರತಿಭಾ. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.